ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಗೇನ್ ಫಿಟ್ನೆಸ್ ಲಾ. ನಾನಿವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಎಸ್ಪೆಷಲಿ ಟ್ರೈನರ್ಸ್ಗೆ 50+ ಏಜ್ ಇರೋರು ನಮ್ಮ ಜಿಮ್ಗಳಲ್ಲಿ ತುಂಬ ಕಡಿಮೆ ಇದ್ದಾರೆ. ಬಟ್ ಫಾರಿನಿಂದ ಬಂದವರು ವರ್ಕೌಟ್ ಮಾಡೇ ಹೋಗ್ತಿದ್ದಾರೆ. ಇದು ನಾನು ಅಬ್ಸರ್ವ್ ಮಾಡಿರೋದು. ಸೊ ನಿಮ್ಮ ಜಿಮ್ಮಲ್ಲಿ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ಜಿಮ್ಮಲ್ಲಿ ಫಾರಿನಿಂದ ಬಂದವರು ಎಲ್ಲ 50+ ಏಜ್ ಇರೋರು ಇರ್ತಾರೆ. ಅವ್ರು ಬಂದು ವರ್ಕೌಟ್ಸ್ ಎಲ್ಲ ಮಾಡಿ ತುಂಬ ಹೆಲ್ದಿಯಾಗಿದ್ದಾರೆ. ಬಟ್ ನಮ್ಮ ಇಂಡಿಯನ್ಸು ಓನ್ಲಿ 5-10% ಮಾತ್ರನೇ ವರ್ಕೌಟ್ಸ್ ಮಾಡ್ತಾ ಇದ್ದಾರೆ. ಇನ್ನು 90% 50+ ಏಜ್ ಅವರು ವರ್ಕೌಟ್ ಮಾಡ್ತಾ ಇಲ್ಲ. ವರ್ಕೌಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇಲ್ಲ ಅಂತ ಟ್ರೈನರ್ ಆದವರು ಇದನ್ನು ಅವರಿಗೆ ಕನ್ವೆ ಮಾಡಿ ಹೇಳಬೇಕು. ಒಂದು 50+ ಏಜ್ ಇರೋರು ನಮ್ಮ ಇಂಡಿಯನ್ಸು ಅವರಿಗೆ ಮೇ ಬಿ ನಾಲೆಡ್ಜ್ ಇಲ್ಲದೆ ಇರ್ಬೋದು, ಅಥವಾ ಅವರು ನಮಗೆಲ್ಲ ಏನಕ್ಕೆ ಜಿಮ್ಮು ಹುಡುಗರು ಆಯಿತು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಜನ ಇದ್ದಾರೆ. ಮೈಕೈ ನೋವು ಅಂತ ಅಂದ್ಕೊಂಡಿರೋರು ಇದ್ದಾರೆ. ಸೊ ಈ ಥರದಲ್ಲಿ ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ 50+ ಏಜ್ ಇರೋರು ಅಕಸ್ಮಾತ್ ನೀವೇನಾದರೂ ಬಿದ್ದಿರಿ ಅಂದರೆ ಕೆಳಗಡೆಗೆ ನಿಮಗೆ ಬೋನ್ ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಮಸಲ್ ಸ್ಟ್ರಾಂಗ್ ಇತ್ತು ಅಂತಂದರೆ ನಿಮ್ಮ ಬೋನು ಕ್ರ್ಯಾಕ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ವರ್ಕೌಟ್ಸ್ ಮಾಡೋದ್ರಿಂದ ನಿಮ್ಮ ಬೋನ್ ಹೆಲ್ತ್ ಆಗಿರಲಿ, ನಿಮ್ಮ ಹೆಲ್ತ್ ಆಗಿರಲಿ ತುಂಬ ಚೆನ್ನಾಗಿ ಇಟ್ಕೋಬೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಇದನ್ನು ನಿಮ್ಮ ಪೇರೆಂಟ್ಸ್ಗೆ ತೋರಿಸೋ ಮುಖಾಂತರ ಆಗಿರಲಿ, ಶೇರ್ ಮಾಡೋ ಮುಖಾಂತರ ಆಗಿರಲಿ ಮಾಡಿ.